ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸರ್ಜರಿಗಳಾಗುತ್ತಾ ಅನ್ನೋ ಒಂದು ಪ್ರಶ್ನೆ. ಒಂದ್ ಕಡೆಗೆ ಮೇಲಿಂದ ಮೇಲೆ ಹಿರಿಯ ನಾಯಕರುಗಳು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಂಪುಟ ಪುನರಚನೆ ಚರ್ಚೆಯಲ್ಲಿರೋ ಬೆನ್ನಲ್ಲೇ. ಹೀಗಾಗಿ ಈ ಸಲ ಸರ್ಜರಿ ಆಗುತ್ತಾ, ಆದ್ರೆ ಮೇಜರಾ ಮೈನರ್ ಸರ್ಜರಿನಾ, ಒಂದ್ ಕುತೂಹಲ ಅಂತೂ ಇತ್ತು. ಇದರ ಬಗ್ಗೆ ಈಗ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಒಂದು ಸುಳಿವನ್ನು ಬಿಟ್ಕೊಡ್ತಾ ಇದ್ದಾರೆ. ವರ್ಷಾಂತ್ಯದ ಒಳಗೆ ಬದಲಾವಣೆ ಆಗಬಹುದು, ಆದರೆ ಭಾರಿ ಬದಲಾವಣೆ ಆಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಶಾಸಕರ ಸಮಸ್ಯೆಗಳನ್ನ ಸಿಎಂ ಮತ್ತು ಡಿಸಿಎಂ ಸರಿಪಡಿಸಬೇಕು ಅಂತ ತಮ್ಮದೇ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಸಲಹೆಯ ರೂಪದಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅಲ್ಲಿಗೆ ಸಮಸ್ಯೆ ಇದೆ ಅನ್ನೋದನ್ನ ಇವರು ಒಪ್ಪಿಕೊಡುತ್ತಾ ಇದ್ದಾರೆ. ಏನು ಯಾರ ಸಮಸ್ಯೆ ಇದೆ, ಯಾವ ಮಂತ್ರಿಗಳ ಸಮಸ್ಯೆ ಇದೆ, ಪರಿಹಾರ ಮಾಡಬೇಕು, ಸಿಗಬೇಕು. ಅವರ ಕೆಲಸಗಳಿಗೆ ಪರಿಹಾರ ಕಂಡುಕೊಳ್ಬೇಕು. ಈ ವರ್ಷ ಆಗಿದಾಗ ಅಟ್ಲೀಸ್ಟ್ ಮುಂದಿನ ವರ್ಷ ಆಗುವಂಥ ಕೆಲಸ ಆಗುತ್ತೆ. ಈ ಸಾರಿ ಕೊಡಲಿಕ್ಕೆ ಆಗದೇ ಇರ್ಬೋದು. ಅಟ್ಲೀಸ್ಟ್ ಮುಂದಿನ ವರ್ಷ ಕೊಟ್ಟು ಶಾಸಕರನ್ನ ಸಮಾಧಾನಪಡಿಸುವಂಥ ಪ್ರಯತ್ನ ಆಗಬೇಕು ಅಷ್ಟೇ. ಬಾಲಕೃಷ್ಣ ಅವರು ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಬಂದಿದೆ, ಡಿಸಿಎಂ ಎಲ್ಲರೂ ಆಶೀರ್ವಾದ ಇದೆ, ಅನುದಾನ ಬೇಕಾದ್ರೆ ನಾನು ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಡಿಸಿಎಂ ಹತ್ರ ಡಿ.ಕೆ. ಬ್ರದರ್ಸ್ ಆಶೀರ್ವಾದ ಯಾರ ಮೇಲೆ ಇರುತ್ತೋ ಅವ್ರಿಗೆ ಅನುದಾನಗಳು ಸಿಗುತ್ತೆ. ಅವ್ರು ಹೇಳಿದವ್ರು ವೈಯಕ್ತಿಕ ವಿಚಾರ ಕೊಟ್ಟಿರ್ಬೋದು, ಅವ್ರಿಗೆ ಹೆಚ್ಚು ಕೊಟ್ಟಿರ್ಬೋದು. ಬೇರೆಯವ್ರಿಗೆ ಇನ್ನೂ ಕೊಡಬೇಕಾಗಿದೆ, ಅದು ಕೊಟ್ಟರೆ ಕೊಡಬೇಕಷ್ಟೇ. ನಮ್ಮದೇನು ಡಿಮಾಂಡು. ನಾನು ಹೇಳಿದ ಈ ವರ್ಷ ಕೊಡದೇ ಆಗಿದ್ರೆ ಮುಂದಿನ ವರ್ಷ ಕೊಡಬೇಕಾಗ್ತಿತ್ತು ಅಷ್ಟೇ. ಒಂದೇ ವರ್ಷಕ್ಕೆಲ್ಲ ಶಾಸಕರಿಗೆ ಸಮಾನ ಮಾಡಲಿಕ್ಕೆ ಆಗೋಲ್ಲ. ಈ ವರ್ಷದಿಂದ ನೆಕ್ಸ್ಟ್ ಇಯರ್ ಕೊಟ್ಟು ಸಮಾನ ಮಾಡಬೇಕು ಅಷ್ಟೇ. ಹೋಗಿ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ನಮ್ಮ ಕಡೆ ಎಲ್ಲರೂ ಬರ್ತಾರೆ. ಆ ಸಿಸ್ಟಮ್ ಇದೆ, ಮಂತ್ರಿಗಳ ಕಡೆ ಹೋಗಲೇಬೇಕು. ಅದನ್ನೇ ಈಗ ಸರಿಪಡಿಸ್ಬೇಕು. ಸಿಎಂ ಅವರು ಡಿ.ಸಿ.ಎಂ ಅವರು ಕೂತು ಸರಿಪಡಿಸ್ಬೇಕು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಅನ್ನು ಗಮನಿಸ್ತಾ ಇದ್ರೆ ಪವರ್ ಶೇರಿಂಗ್ ನ ಫಾರ್ಮುಲಾದ ಬಗ್ಗೆ ಏನೇನು ಚರ್ಚೆ ಆಗ್ತಾ ಇತ್ತು, ಡಿಸೆಂಬರ್ ಅಂತ್ಯದೊಳಗೆ ಆಗತ್ತೆ ಅಂತ. ಸೊ ಅದನ್ನ ಅವರು ಅಲ್ಲಿ ಉಲ್ಲೇಖಿಸ್ತಾ ಇದ್ರಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಎರಡನೇದು, ಹಾಗಾದ್ರೆ ಸಿದ್ದರಾಮಯ್ಯ ಬಣಕ್ಕೆ ಹಿನ್ನಡೆ ಅಲ್ವಾ? ಬಿಕಾಸ್ ಅವರೇ ಪ್ರಯತ್ನ ಪಡ್ತಾ ಇದ್ದಿದ್ದು ಈ ಸಂಪುಟಕ್ಕೆ ಸರ್ಜರಿ ಆಗಬೇಕು ಸ್ವಲ್ಪ ತಿಂಗಳಲ್ಲಿ ಅಂತ. ಮಮತಾ, ಅದರಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನು ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ಡಿಸೆಂಬರ್ವರೆಗೆ ಏನೂ ಇಲ್ಲ ಅನ್ನೋದು ಈಗಾಗಲೇ ಒಂದು ರೀತಿಯಲ್ಲಿ ಅಘೋಷಿತವಾಗಿ ನಿರ್ಧಾರ ಆದಂತೆ ಕಾಣಿಸ್ತಾ ಇದೆ. ಆದರೆ ಅವ್ರು ಹೇಳೋ ಪ್ರಕಾರ ಆ ಸಂದರ್ಭದಲ್ಲಿ ಆಗ್ಬೋದು, ಆದರೆ ದೊಡ್ಡ ಮಟ್ಟಿಗಿನ ಬದಲಾವಣೆ ಇಲ್ಲ ಅನ್ನುವಂಥದ್ದು, ಸಿಎಂ ಬದಲಾವಣೆ ಆಗ್ಲಿಕ್ಕಿಲ್ಲ ಅನ್ನುವಂಥ ಅರ್ಥದಲ್ಲಿ ಅವರು ಮಾತನಾಡದಂತೆ ಕಾಣಿಸ್ತಾ ಇದೆ. ಅಂದ್ರೆ ಒಂದು ಸ್ಪಷ್ಟ, ಈಗಾಗಲೇ ಸಚಿವ ಸಂಪುಟ ಪುನರ್ರಚನೆಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಕೂಡ ಸಚಿವರುಗಳು ಯಾರು ಇದು ಆಗಬೇಕು ಅಂತ ಎಲ್ಲೂ ಬಯಸಿರಲಿಲ್ಲ. ಆದರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಅವರು ಬಯಸಿದ್ರು. ಆದರೆ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟಿಗಿನ ಬದಲಾವಣೆ ಇಲ್ಲ. ಅಂದರೆ ಕ್ಯಾಬಿನೆಟ್ ರಿಶಫಲ್ ಆಗ್ಬೋದು ಡಿಸೆಂಬರ್ ನವೆಂಬರ್ಗೆ, ಆದರೆ ಸಿಎಂ ಬದಲಾವಣೆ ಆಗಲ್ಲ ಅನ್ನೋ ಮೂಲಕ ಎಲ್ಲ ಒಂದು ಕಡೆ ಸಮರ್ಥಿಸಿಕೊಳ್ಳುವ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡದಂತೆ ಕಾಣಿಸ್ತಾ ಇದೆ ಮಮತಾ. ಓಕೆ ಸುಕೇಶ್, ಇದ್ರ ಜೊತೆಗೆ ಈಗ ಸರ್ಕಾರಕ್ಕೆ ಸಲಹೆಯ ರೂಪದಲ್ಲಿ ಎಲ್ಲವೂ ಸರಿ ಇಲ್ಲ ನಮ್ಮಲ್ಲಿ, ಅದನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನವನ್ನ ಸಿಎಂ ಮತ್ತು ಡಿಸಿಎಂ ಮಾಡಬೇಕು ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಸೊ ಏನಾಗ್ತದೆ ಕಾಂಗ್ರೆಸ್ನಲ್ಲಿ ಹಾಗಾದ್ರೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಸಹಜ ಮಮತಾ, ಅಂದರೆ ಯಾಕಂದರೆ ಸಚಿವರುಗಳ ವಿಚಾರದಲ್ಲಿ ಶಾಸಕರುಗಳು ವ್ಯಕ್ತಪಡಿಸಿರುವಂಥ ಅಭಿಪ್ರಾಯ, ಬೇರೆ ಬೇರೆ ಸಚಿವರ ವಿಚಾರದಲ್ಲಿ ಬೇರೆ ಬೇರೆ ಶಾಸಕರಿಗೆ ಅಸಮಾಧಾನ ಇದೆ. ಇವೆಲ್ಲನೂ ಸರಿಪಡಿಸಬೇಕಾದ್ರೆ ಸಿಎಂ ಡಿಸಿಎಂ ಮಾಡಬೇಕು. ಎರಡು ಕಾರಣಕ್ಕೆ, ಒಂದು ಸರ್ಕಾರದ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿಗಳು ಮಾಡಬೇಕಾಗುತ್ತೆ, ಮತ್ತು ಪಕ್ಷದ್ದು ಕೂಡ ಜವಾಬ್ದಾರಿ ಇರುತ್ತೆ. ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಕೂಡ ಹೌದು. ಹಾಗಾಗಿ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಸೇರಿ ಅದನ್ನು ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಕೆಲವರು ಬೇರೆ ಬೇರೆ ಕೆಲವು ಇಲಾಖೆಗಳ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರಿಂದ ಸಚಿವರುಗಳನ್ನ ಕರೆದು ಕೂರಿಸಿ ಮಾತನಾಡೋದು ಒಂದು ಕಡೆ, ಮತ್ತು ಶಾಸಕರ ಅಸಮಾಧಾನ ಯಾವ ಕಾರಣಕ್ಕೆ ಅನ್ನುವಂಥ ವಿಚಾರದಲ್ಲಿ ಆ ವಿಚಾರಕ್ಕೆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದು ಕೂಡ ಮುಖ್ಯವಾಗುತ್ತೆ. ಅದನ್ನು ಕೊಡಿಸುವ ಪ್ರಯತ್ನವನ್ನು ಪಕ್ಷ ಮತ್ತು ಸರ್ಕಾರದ ಎರಡು ಮಟ್ಟದಲ್ಲಿ ಆಗಬೇಕು. ಅದಕ್ಕೆ ಸಿಎಂ ಡಿಸಿಎಂ ಇಬ್ಬರು ಕೂಡ ಕೂತು ಅದನ್ನು ಸರಿಪಡಿಸಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದು ಇವರು ಎತ್ತಿ ಹೇಳಿದಂತೆ ಕಾಣಿಸ್ತಾ ಇದೆ ಮಮತಾ. ರೈಟ್, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.